ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ಅಂತಂದರೆ, ಯಾರೆಲ್ಲ ರಿಪೀಟರ್ಸ್ ಏನಿದ್ದೀರಾ, ಸೊ ಅವರು ಈ ವರ್ಷ KCET ಎಕ್ಸಾಮ್ನ ತೊಗೊತಿದ್ದೀರ ಅಂತಂದರೆ ಈ ಒಂದು ವಿಡಿಯೋ ನಿಮಗೆ ಆಗಿರುತ್ತೆ. ಸೊ ಸುಮಾರಷ್ಟು ವಿದ್ಯಾರ್ಥಿಗಳ ಹತ್ರ ಒಂದು ಡೌಟ್ ಇತ್ತು, ಬ್ರೋ ನಾವು ರಿಪೀಟರ್ಸ್ ಆಗಿರೋದ್ರಿಂದ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ, ಏನಾದ್ರು ಸ್ಟೆಪ್ಪಲ್ಲಿ ಚೇಂಜ್ ಮಾಡಬೇಕಾ ಅಂತ ಕೇಳ್ತಾ ಇದ್ರಿ. ಸೊ ಒಂದು ಚೇಂಜ್ ಮಾಡಬೇಕು. ಅದೇನಪ್ಪ ಅಂತಂದರೆ, ನೀವು ಫಸ್ಟ್ ಅಪ್ಲಿಕೇಶನ್ ಹಾಕ್ತಿರಲ್ವಾ, ಸೊ ಆ ಒಂದು ಪ್ರೊಸೆಸ್ಸು ಸೇಮ್ ಆಗಿರುತ್ತೆ. ಬಟ್ ಅಲ್ಲಿ ನಿಮಗೊಂದು ಕ್ವಶನ್ ಕೇಳುತ್ತೆ, ಅಂದರೆ ನೀವು 2026ಕ್ಕಿಂತ ಮೊದಲು ನೀಟ್ ಪರೀಕ್ಷೆಗಳಿಗೆ ಹಾಜರಾಗಿದ್ದೀರಾ ಸ್ಲ್ಯಾಶ್ ನಿಮ್ಮ CET ನಂಬರ್ ಸ್ಲ್ಯಾಶ್ ಇಯರ್ ಆಫ್ ಅಪಿಯರೆನ್ಸ್, ನೀವು ಹಾಜರಾದ ವರ್ಷ, ಈ ಒಂದು ಕ್ವಶನನ್ನು ಕೇಳುತ್ತೆ. ಆ ಒಂದು ಕ್ವಶನ್ನ ಕೇಳಿದಾಗ ನೀವು ರಿಪೀಟರ್ಸ್ ಆಗಿದ್ದೀರ ಅಂತಂದರೆ ನೀವು ಅಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ. ಓಕೆನಾ. ಸೊ ಎಸ್ ಅಂತ ಕೊಟ್ಟಾದಮೇಲೆ ನಿಮಗೆ ನಿಮ್ಮ CET ನಂಬರನ್ನು ಎಂಟರ್ ಮಾಡಲಿಕ್ಕೆ ಕೇಳ್ಬೋದು. ಮತ್ತು ಇಯರ್ ಆಫ್ ಅಪಿಯರೆನ್ಸ್, ನೀವು ಯಾವ ವರ್ಷ ಎಕ್ಸಾಮ್ ತೊಗೊಂಡಿರ್ತೀರಿ, ಸೊ ಆ ಒಂದು ವರ್ಷನ ಕೇಳ್ಬೋದು. ಸೊ ಇದೊಂದು ಚೇಂಜಸ್ ಆಗಿರುತ್ತೆ. ಬಿಟ್ಟರೆ ಎಲ್ಲ ಪ್ರೊಸೆಸ್ಸು ಸೇಮ್ ಆಗಿರುತ್ತೆ. ಓಕೆನಾ. ಸೊ ನೀವು RD ನಂಬರ್ ಎಂಟರ್ ಮಾಡೋದಾಗಿರ್ಬೋದು, ಸ್ಯಾಡ್ ಸಂಖ್ಯೆ ಎಂಟರ್ ಮಾಡೋದಾಗಿರ್ಬೋದು, ಎಲ್ಲ ಪ್ರೊಸೆಸ್ ಸೇಮು. ಓಕೆನಾ. ಸೊ ಇಫ್ ಇನ್ ಕೇಸ್ ನೀವೇನಾದ್ರು ಫ್ರೆಶರ್ಸ್ ಆಗಿದ್ದೀರ ಅಂತಂದರೆ ಆ ಒಂದು ಕ್ವಶನ್ ಕೇಳಿದಾಗ ನೋ ಅಂತ ಕೊಟ್ಬಿಟ್ಟು ನಿಮ್ಮ ಫರ್ದರ್ ಸ್ಟೆಪ್ಪನ್ನು ಪ್ರೊಸೀಡ್ ಮಾಡಬೇಕಾಗಿರುತ್ತೆ. ಸೊ ಇದಿಷ್ಟು ಚೇಂಜಸ್ ಆಗಿರುತ್ತೆ ರಿಪೀಟರ್ಸಿಗೆ. ಸೊ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಇವಾಗಲೇ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಮುಂದೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.